ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತನಾಡೋದು ರೈತರಿಗೆ ಸರ್ಕಾರದಿಂದ ಬಂದಿರುವ ಒಂದು ಖುಷಿ ವಿಚಾರಣೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಬೆಳೆ ಪರಿಹಾರ ಮೊತ್ತವನ್ನು ಹೆಚ್ಚಿಸುವ ಮಹತ್ವದ ನಿರ್ಧಾರವನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇಂದು ಸಾವಿರಾರು ರೈತರ ಕಣ್ಣಲ್ಲಿ ಮತ್ತೆ ಆಶಾ ದೀಪ ಬೆಳಗಿಸಿದಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಅರೆಕಾಲಿಕ ಮಳೆ, ಭಾರೀ ಗಾಳಿ, ಪ್ರವಾಹ ಮತ್ತು ಕೆಲವೆಡೆ ಒಣಗು ರೈತರಿಗೆ ದೊಡ್ಡ ಮಟ್ಟದ ನಷ್ಟ ಉಂಟಾಗಿದೆ. ಹೌದು ಸ್ನೇಹಿತರೆ, ಬಿತ್ತನೆ ಮಾಡದೆ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಕೆಲವೆಡೆ ಬೆಳೆ ನಾಶದ ಪರಿಣಾಮ 70% ಮೀರಿದೆ. ಇಂದು ಪರಿಸ್ಥಿತಿಯಲ್ಲಿ ರೈತರ ಕಷ್ಟವನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಪರಿಹಾರ ಮೊತ್ತದಲ್ಲಿ ಹೆಚ್ಚಳ ಮಾಡಲು ನಿರ್ಧರಿಸಿದೆ. ಇಂದು ರೈತರಿಗೆ ಕೇವಲ ಹಣದ ಸಹಾಯವಲ್ಲ, ಅವರ ಬದುಕಿನ ಹೋರಾಟಕ್ಕೆ ಒಂದು ನಿಜವಾದ ಬೆಂಬಲ ಈಗ ಸರ್ಕಾರ ನೀಡುವುದು ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಬೆಳೆ ಪರಿಹಾರ ಎಂದರೆ ಏನು? ಕೆಲವರಿಗೆ ಸಂಶಯ ಇರಬಹುದು. ಮತ್ತು ಬೆಳೆ ಪರಿಹಾರ ಅಂದರೆ ಏನು? ಸಣ್ಣದಾಗಿ ಹೇಳೋದಾದ್ರೆ ಬೆಳೆ ಪರಿಹಾರ ಆರ್ಥಿಕ ಸಹಾಯವನ್ನೇ ಬೆಳೆ ಪರಿಹಾರ ಅಂದ್ರೆ ಉದಾಹರಣೆಗೆ ಒಬ್ಬ ರೈತ 2 ಎಕರೆ ಭೂಮಿಯಲ್ಲಿ ಭತ್ತ ಅಥವಾ ಜೋಳ ಬಿತ್ತಿದರೆ ಆ ಬೆಳೆ ಮಳೆ ಮತ್ತು ಬಾರದಿರುವ ಕಾರಣದಿಂದ ಅಥವಾ ಪ್ರವಾಹದಿಂದ ಹಾನಿಯಾದರೆ ಸರ್ಕಾರ ಆ ನಷ್ಟವನ್ನು ಕೆಲವು ಪ್ರಮಾಣದ ಹಣ ಪರಿಹಾರವಾಗಿ ನೀಡುತ್ತದೆ. ಈ ಮೊತ್ತ ಕಡಿಮೆ ಇತ್ತು, ಈಗ ಅದನ್ನು ಸರ್ಕಾರ ಹೆಚ್ಚಿಸಿದೆ. ಈಗ ನೋಡೋಣ ಎಷ್ಟು ಅಮೌಂಟು ಅಂದ್ರೆ ಎಷ್ಟು ದುಡ್ಡು ಈಗ ಸರ್ಕಾರ ಹೆಚ್ಚಿಸಿದೆ ಅಂತ. ಪ್ರದೇಶ ಹಿಂದೆ ಇದ್ದ ಮೊತ್ತ ಪ್ರತಿ ಎಕರೆಗೆ ಈಗ ಹೆಚ್ಚಿಸಿರುವ ಮೊತ್ತ ಪ್ರತಿ ಎಕರೆಗೆ ಒಣ ಭೂಮಿ ಪ್ರದೇಶ 6,800 ರೂಪಾಯಿ, 8,500 ರೂಪಾಯಿ ಹಾಗೂ ನೀರಾವರಿ ಪ್ರದೇಶ 13,500 ರೂಪಾಯಿ ಹಾಗೆ 15,000 ರೂಪಾಯಿ ಮಟ್ಟ ನಿಮಗೆ ಸಿಗುತ್ತೆ. ತೋಟಗಾರಿಕೆ ಬೆಳೆಗಳು 28,000ದಿಂದ 31,000ವರೆಗೆ ನಿಮಗೆ ದುಡ್ಡು ಸಿಗುತ್ತೆ. ಈ ಹೆಚ್ಚಳದಿಂದ ಸಾವಿರಾರು ರೈತರಿಗೆ ನೇರವಾಗಿ ಫಲಾನುಭವಿಗಳಿಗೆ ಮೊತ್ತ ಮುಖ್ಯವಾಗಿ ಹಣ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ರೈತರ ಖಾತೆಗೆ ಹಣ ಜಮಾ ಮಾಡಲಾಗುವುದು. ಮತ್ತು ಸರ್ಕಾರದ ಪ್ರಕಾರ ರಾಜ್ಯಾದ್ಯಂತ ಸುಮಾರು 12.80 ಲಕ್ಷ ಎಕರೆ ಭೂಮಿಯಲ್ಲಿ ಬೆಳೆ ಹಾನಿಯಾಗಿದೆ. ಹೀಗಾಗಿ ಸರ್ಕಾರವು ಈ ಹಣವನ್ನು ಪರಿಹಾರ ನಿಧಿಯಾಗಿ ನಿಗದಿತ ರೀತಿಯ ಬಿಡುಗಡೆ ಮಾಡಿದೆ. ಮತ್ತು ಮಳೆ ಮತ್ತು ಗಾಳಿ ಪ್ರವಾಹದಿಂದ ತೀವ್ರ ಹಾನಿಯಾಗಿದ್ದ ಪ್ರದೇಶಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಪರಿಹಾರ ನೀಡಲಾಗುತ್ತದೆ. ಮುಂದಿನ ಹಂತದಲ್ಲಿ ಉಳಿದ ಜಿಲ್ಲೆಗಳಿಗೂ ಬಿಡುಗಡೆಯಾಗಲಿದೆ ಹಣ. ಮತ್ತು ರೈತರು ಈ ಹಣ ಪಡೆಯಲು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಹೆಸರು ಹಾನಿ ಪಟ್ಟಿಯಲ್ಲಿ ಇರಬೇಕು. ಅದನ್ನು ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಕೃಷಿ ಇಲಾಖೆಯಿಂದ ತಪಾಸಣೆ ಮಾಡಿಸಿಕೊಳ್ಳಿ. ಹಾಗೆ ಬೆಳೆ ಹಾನಿ ವರದಿ ಪರಿಶೀಲನೆ ಮಾಡಿ ಅಧಿಕಾರಿಗಳು ಅಥವಾ ಗ್ರಾಮ ಕೃಷಿ ಸಹಾಯಕರು ನೀಡುವ ವರದಿ ಮುಖ್ಯ. PM ಕಿಸಾನ್ ರೈತ ನೋಂದಣಿ ಪೋರ್ಟಲ್ನಲ್ಲಿ ನಿಮ್ಮ ನೋಂದಣಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಹಾಗೆ ಬೆಳೆ ಹಾನಿಯ ಪ್ರಮಾಣ ಕನಿಷ್ಠ 33% ಇರಬೇಕು ಎಂದು ಸರ್ಕಾರ ನಿಗದಿ ಮಾಡಿದೆ. ಬ್ಯಾಂಕ್ ಖಾತೆ ಆಧಾರ್ ಲಿಂಕ್, ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಅನ್ನು ಬ್ಯಾಂಕ್ ಖಾತೆಗೆ ಆಗಿರಬೇಕು. ಹಾಗೆ KYC ವಿವರಗಳನ್ನು ಸರಿಯಾಗಿರಬೇಕು. ನಿಮ್ಮ ಹೆಸರು, ಖಾತೆ ಸಂಖ್ಯೆ, IFSC ಕೋಡ್ ಮತ್ತು ಎಲ್ಲವೂ ಸರಿಯಾಗಿರಬೇಕು. ಈ ಎಲ್ಲ ಅಂಶಗಳನ್ನು ಸರಿಯಾಗಿದ್ದರೆ ಸರ್ಕಾರದಿಂದ ಬಂದ ಪರಿಹಾರ ಮೊತ್ತ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಮತ್ತು ಯಾವ ಜಿಲ್ಲೆಗೆ ಮೊದಲ ಹಂತದಲ್ಲಿ ಬರಲಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಬಾರಿ ಮೊದಲ ಹಂತದಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿರುವ ಜಿಲ್ಲೆಗಳು ಹಾಗೆ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಿಗೆ ಕಳೆದ ತಿಂಗಳ ಅತಿಯಾದ ಮಳೆ ಮತ್ತು ಗಾಳಿ ಹಾನಿ ವರದಿಯಾಗಿರುವುದರಿಂದ ಮೊದಲಿಗೆ ಪರಿಹಾರ ಸಿಗಲಿದೆ ಈ ಜಿಲ್ಲೆಗಳಿಗೆ. ಅದಕ್ಕಾಗಿ ಮತ್ತು ಹಣ ಬಂದಿದೆ ಎಂದು ನೋಡಲು ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಪರಿಶೀಲಿಸಬೇಕು. ಹಾಗೆ ನೀವು PM ಕಿಸಾನ್ ಪೋರ್ಟಲ್ನಲ್ಲಿ ಬ್ಯಾಂಕ್ ಕ್ರೆಡಿಟ್ ಸ್ಟೇಟಸ್ನ ಪರಿಶೀಲಿಸಬಹುದು. ಮತ್ತು ರೈತರು ಈ ಹಣವನ್ನು ಸರಿಯಾಗಿ ಉಪಯೋಗಿಸಬೇಕು. ಮತ್ತೆ ಬರುವ ಬಿತ್ತನೆ ಹಂಗಾಮಿನಲ್ಲಿ ಬೀಜ, ರಸಗೊಬ್ಬರ ಹಾಗೂ ನೀರಾವರಿ ಸಿದ್ಧತೆಗಾಗಿ ಬಳಸಿ. ಸರ್ಕಾರದಿಂದ ಬರುವ ಯೋಜನೆಗಳು, ಬೆಳೆ ವಿಮೆ ಹಾಗೂ PM ಕಿಸಾನ್ ಯೋಜನೆಗಳಿಗೂ ನೋಂದಣಿ ಮಾಡಿಸಿಕೊಳ್ಳಿ. ಹಾಗೆ ಹೆಚ್ಚು ಮಾಹಿತಿ ಬೇಕಂದರೆ ಇನ್ನೂ ಕೂಡ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ.
ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಈ ಉಪಯುಕ್ತ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆದರೆ